ಇನ್ನು ಮತ್ತೆ ರಾಜಕೀಯದ ಸುದ್ದಿಗಳಿಗೆ ಬರೋದಾದರೆ ಅದರಲ್ಲೂ ಈ 63% ವಿಚಾರಕ್ಕೆ ಬರೋದಾದರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿದ್ದಾರೋ ಅಶೋಕ್ ಗೊತ್ತಿಲ್ಲ, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತರ ವಿಚಾರವೇ ಅಶೋಕ್ ಅವರಿಗೆ ಗೊತ್ತಿಲ್ಲ ಪಾಪ. ಯಾವ ಕಾಲದ ರಿಪೋರ್ಟ್ ಇದು? 2019ರದು, ಅದನ್ನು ಓದ್ಕೊಳ್ಳಿ. ಇದು ಡಿ ಕೆ ಅವರ ಮಾತು. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ಲೋಕಾಯುಕ್ತ ಇದು ಅಶೋಕ್ ಅವರ ಪ್ರತಿಕ್ರಿಯೆಗೆ ಡಿ ಸಿ ಎಂ ಕೊಟ್ಟಿರುವಂಥ ಉತ್ತರ. 63% ಅಂತ ಹೇಳಿದ್ರು. ಅದು ಯಾವ ಕಾಲದ ರಿಪೋರ್ಟು, ಏನು ಎತ್ತ, ಯಾವ ಕಾಲದಲ್ಲಿದ್ದಾರೆ ಅಶೋಕ್ ಅವರು? ಮೊದಲು ರಿಪೋರ್ಟನ್ನು ಓದ್ಕೊಳ್ಳಿ, ರಿಪೋರ್ಟನ್ನು ಓದ್ಕೊಂಡು ಆಮೇಲೆ ಹೇಳಿ, ಆಮೇಲೆ ಈ ಲೋಕಾಯುಕ್ತರ ಸ್ಟೇಟ್ಮೆಂಟ್ ಬಗ್ಗೆ ಅವ್ರಿಗೆ ಗೊತ್ತಾಗತ್ತೆ. ಇದು ಅಶೋಕ್ ಅವರು ಹೇಳಿದರು. 63% ನ್ಯಾಯಮೂರ್ತಿ ವೀರಪ್ಪನವರು ಹೇಳಿಬಿಟ್ಟಿದ್ದಾರೆ, ಉಪಲೋಕಾಯುಕ್ತರು ಹೇಳಿದ್ದಾರೆ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ಅಂತ ಅಶೋಕ್ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೋಡಿ, ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಮತ್ತೆ ಒಂದೇ ವೇದಿಕೆಯಲ್ಲಿರಬೇಕಾಗಿತ್ತು. ಒಂದು ಕಟ್ಟಡದ ಉದ್ಘಾಟನೆ ಇತ್ತು, KIADB ಕಟ್ಟಡದ ಉದ್ಘಾಟನೆ. ಆದರೆ ಡಿ ಕೆ ಬರೋದಕ್ಕಿಂತ ಮೊದಲನೇ ಕಟ್ಟಡದ ಉದ್ಘಾಟನೆ ಆಗಿ ಹೋಗಿತ್ತು. ಸಿ ಎಂ ಅಲ್ಲಿಂದ ಹೊರಟಾಗಿತ್ತು ಆಲ್ರೆಡಿ. ಆಮೇಲೆ ಡಿ ಸಿ ಎಂ ಕೇಳಿದ್ರು, MB ಪಾಟೀಲ್ರ ಪಕ್ಕದಲ್ಲೇ ಇದ್ದರು, ಎಲ್ಲೋದ್ರು ಸಿ ಎಂ ಅಂತ ಕೇಳಿದ್ರು. ಇಲ್ಲ ಸಿ ಎಂ ಮಂಡ್ಯಕ್ಕೆ ಹೋದರು ಅಂತ ಹೇಳಿದ್ರು MB ಪಾಟೀಲ್ರು. ಅವರು ಹೋಗ್ಬೇಕಾಗಿತ್ತು ಮಂಡ್ಯಕ್ಕೆ, ಅವರು ಹೋಗ್ಬೇಕಾಗಿತ್ತು ಮಂಡ್ಯಕ್ಕೆ, ಅವರು ಹೋಗ್ಬೇಕಾಗಿತ್ತು ಮಂಡ್ಯಕ್ಕೆ, ಅವರು ಹೋಗ್ಬೇಕಾಗಿತ್ತು ಮಂಡ್ಯಕ್ಕೆ. ಸೊ ಇದು ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಏನೇ ಡೆವಲಪ್ಮೆಂಟ್ಗಳಾದರೂ ಕೂಡ ಅದು ಬೇರೆದೇ ರೀತಿಯಲ್ಲಿ ಬಿಂಬಿತ ಆಗಿಬಿಡ್ತವೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಸ್ಥಿತಿಗತಿಗಳು ಹಂಗಿದ್ದಾವೆ. ಇವರು ತೀರಾ ಏನು ಅಂದರೆ ಮುಖ್ಯಮಂತ್ರಿಗಳು ಅಂಥ ಅರ್ಜೆಂಟ್ ಕೆಲಸ ಏನಾದರೂ ಇತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮೊದಲನೇ ಕಟ್ಟಡ ಉದ್ಘಾಟನೆ ಮಾಡಿ ಹೊರಟೋಗಿದ್ರು KIADB ಕಟ್ಟಡವನ್ನು. MB ಪಾಟೀಲ್ ಹೇಳ್ತಾರೆ, ಇಲ್ಲ ಅವ್ರು ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಮಂಡ್ಯಕ್ಕೆ ಹೊರಟೋದ್ರು ಅಂತ. ಇನ್ನು ಈ ಮೆಟ್ರೋಕ್ಕೆ ಬಿದ್ದು ಸಾಯುವಂಥವ್ರ ಸಂಖ್ಯೆ ಬಗ್ಗೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ. ಬೆಳಗ್ಗೆನೇ ಇವತ್ತು 8 ಸುಮಾರಿಗೆ ಯಾರೋ ಒಬ್ಬ ಬಿದ್ದು ಸತ್ತು ಹೋಗಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಶಾಂತಗೌಡ ಈತನ ಹೆಸರು. ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲೇ ಬಂದಿದ್ದಂತೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದ ಶಾಂತಗೌಡ. ಆ ಥರದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಬೈಕನ್ನು ಪಾರ್ಕ್ ಮಾಡಿ ಅಲ್ಲಿಂದ ಬಂದ. ನೋಡಿ, ಸ್ಮಾರ್ಟ್ ಆಗಿದ್ದಾನೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್, ವಿವಾಹಿತ ಬೇರೆ. ಏನಾಗಿತ್ತು ಇವನಿಗೆ ಸಾಯೋದು ನೋಡಿ. ಅವ್ರ ಫ್ಯಾಮಿಲಿ, ಪುಟ್ಟ ಮಗು, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ. ನೋಡಿ, ಆತ ಈ ಪಾರ್ಕಿಂಗಿಗೆ ಬಂದಿದ್ದು, ಅಲ್ಲಿ ಬೈಕ್ ಪಾರ್ಕ್ ಮಾಡಿದ್ದು. ಅದಾದ ಮೇಲೆ ಏನು ಅಂದರೆ ಸ್ನೇಹಿತನಿಗೆ ಹೇಳಿದಂತೆ ಬೈಕ್ ತೊಗೊಂಡು ಹೋಗು ಅಂತ ಹೇಳಿ ಅಂತ. ಬಂದವನೇ ಟ್ರ್ಯಾಕಿಗೆ ಹಾರ್ದ, ಸೂಸೈಡ್ ಮಾಡ್ಕೊಂಡ. ನೋಡೋಕ್ಕೆ ಸ್ಮಾರ್ಟಾಗೇ ಇದ್ದಾನೆ. ಏನಾಗಿತ್ತು ಅಂಥದ್ದು? ಪುಟ್ಟ ಮಗು ಬೇರೆ ಆ ಯಮ್ಮನ ಕೈನಲ್ಲಿದೆ. ಈ ತಂದೆ ಮಗುನ ಏನೋ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಎಂಥ ಸ್ಥಿತಿ ನೋಡಿ, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ.